ರೈಸ್ ದನದ ತರ ಇರುತ್ತೆ, ದನ ಅಲ್ಲ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆಕ್ಚುಲಿ ನಾವು ಪ್ರೀ ವೆಡ್ಡಿಂಗ್ ಶೂಟ್ ಬಂದಿದ್ದೀವಿ. ಎಲ್ಲಿಗೆ ಬಂದಿದ್ದೀವಿ? ಕೇರಳಕ್ಕೆ ಬಂದಿದ್ದೀವಿ. ಕೇರಳದಲ್ಲಿ ಕಣ್ಣೂರಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಣ ಅಂತ ಇದ್ದೀವಿ. ಸೊ ಇವತ್ತೆಲ್ಲ ನಮ್ಮ ಕ್ಯಾಬಲ್ಲಿ ಇರೋರೆಲ್ಲ ನನ್ನ ವೈಫ್ ಕಡೆಯವರು. ಸೊ ನನ್ನ ವೈಫ್ ಇಲ್ಲಿ, ಇವನು ನಮ್ಮ ಅಕ್ಕನ ಮಗ ಆಲ್ರೆಡಿ ನೋಡಿದ್ದೀರಾ. ಅಲ್ಲಿ ನೋಡಿ ನಮ್ಮ ಚಿಕ್ಕತ್ತೆ, ಅವ್ರ ಮಗಳು. ಇಲ್ಲಿ ನೋಡಿ ನಮ್ಮತ್ತೆ, ಇದು ಸೂರ್ಯ, ಇದು ನನ್ನ ಕಸಿನ್. ಆಕ್ಚುಲ್ ಆಗಿ ಅವನ್ನೇ ನನ್ನ ಕರ್ಕೊಂಡು ತಿರ್ಗಾಡ್ತಾ ಇರೋದು. ಹೊಡೀರಿ ಎಲ್ಲರೂ ಚಪ್ಪಾಳೆ. ಸೊ ಒನ್ಸ್ ನಾವು ಕನ್ನೂರ್ಗೆ ರೀಚ್ ಆದ್ಮೇಲೆ ಎಲ್ಲಿ ರೂಮ್ ಮಾಡಿದ್ವಿ, ಹೆಂಗ್ ಪ್ರೀ ಶೂಟ್ ಮಾಡ್ತಾ ಇದೀವಿ, ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾ ಇದೀವಿ ಎಲ್ಲ ಹೇಳ್ತೀವಿ. ಸೊ ಟೇಕ್ ಕೇರ್, ಬಾಯ್. ನೋಡಿ ಇದು ಕೇರಳ ಬಿರಿಯಾನಿ. ಆಕ್ಚುಲಿ ಇದು ಕೇರಳ ಬಿರಿಯಾನಿ. ದಪ್ಪ ಪೀಸ್ ಕೊಡ್ತಾರೆ. ಈಗ ಟೇಸ್ಟ್ ಹೇಳ್ತಾನೆ ನೋಡಿ ನಮ್ಮ ಸೋನಿ. ಇವ್ನು ಎಲ್ಲದಕ್ಕೂ ಕ್ಲಾಪ್ ಹೊಡಿತಾನೆ ನಮ್ಮ ಅಕ್ಕನ ಮಗ. ಲಾಲಿಪಾಪ್ ಬಿರಿಯಾನಿಗೆ ಕರ್ಬೇವು ಸೊಪ್ಪು ಹಾಕೋರು ಇವರು ಡಿಫ್ರೆಂಟ್ ಆಗಿ. ಮಾಮ್ ತೋರ್ಸ. ಬಿರಿಯಾನಿಗೆ ಕರ್ಬೇವು ಸೊಪ್ಪು, ಕ್ಯಾರೆಟ್ ಎಲ್ಲ ಸೈಡ್ ಇದು ಮಾಡಿಕೊಂಡು ಬಿರಿಯಾನಿ ತರ. ನಾನು ಅದಕ್ಕೆ ಇದು ಹೇಳಿದ್ದು ಚಿತ್ರಾನ್ನ. ಇದು ಆದ್ರೂ ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಒಳಗೆ ಪೀಸ್ ಹಾಕಿದ್ದಾರೆ ನೋಡಿ. ಕೇಸರಿ ಇದಂಗಿದೆ ಜ್ಯೂಸು. ಕಣಕಣದಲ್ಲೂ ಕೇಸರಿ ಇದ್ರೆ ಇದು ರಿಯಲ್ ಕೇಸರಿ. ಅದ ಹೆಂಗಾಯ್ತು ಆರ್ಯನ್? ಹಾಲು ಕುಡಿತಿದ್ರೆ ಅದು ಎಂತ ಕುಡಿದಿದ್ಯಾ? ಮಿಲ್ಕ್ ಶೇಕ್ ಮಾಡ್ಬಿಟ್ಟು ಮ್ಯಾಂಗೋ ಸಿರಪ್ ಹಾಕಿದ್ದಾರೆ. ರಿಯಲ್ ಮ್ಯಾಂಗೋ ಅಲ್ಲ ಅದು. ಮ್ಯಾಂಗೋ ಹಾಕಿದ್ದೀರಾ? ರಿಯಲ್ ಮ್ಯಾಂಗೋನೇ ಬರುತ್ತೆ. ಅನು ಏನದು ಪಾನಿಪುರಿ ತಿಂತ ಇದೆಯಲ್ಲ? ಪಾರಂಪುರಿ ಕರೆಕ್ಟ್ ಇಲ್ವಾ ಗೊತ್ತಿಲ್ಲ. ಸೊ ಹೆಂಗಿದೆ ಟೇಸ್ಟ್? ಬೇಡ ಬೇಡ ಬೇಡ. ನಿಮ್ಮ ಅಮ್ಮಂಗೆ ತಿಳಿಸಿ. ನಮ್ಗೆ ತಿನ್ಲೇಬೇಕು ನೀನು. ಐ ತಿನ್ನ ಮಾರ. ಅವಳು ಅಷ್ಟು ಪ್ರೀತಿಯಿಂದ ಕರೀತಾಳೆ, ಮರ್ಯಾದೆ ಬೇಡ. ಓಡ್ರೋ ಇದು ಸರ್ಜಾಡ. ಅಶ್ವಿನಿ ಕೆಲಸ ಬಿಡ್ಬೇಡ. ಏ ಒಂಚೂರು ತಿನ್ನ ಅಶ್ವಿನಿ. ಅಲ್ಲೋಡು ಅಲ್ಲಿ ತಿಂತಲ್ಲ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಬಿರಿಯಾನಿ ಆಕ್ಚುಲಿ ಒಳ್ಳೆ ಚಿತ್ರಾನ್ನ ಇದ್ದಂಗಿದೆ. ಅದ್ರಲ್ಲಿ ಸ್ವಲ್ಪ ಪೀಸ್ಗಳಾಗಿದ್ದಾರೆ. ಬಟ್ ಏನಕ್ಕೆ ಬಿರಿಯಾನಿ ತಗೊಂಡಿದ್ದಂದ್ರೆ ಬೇರೆ ಎಲ್ಲ ರೈಸ್ ಇಲ್ಲಿ ಕೇರಳದಲ್ಲಿ ದಫ್ ರೈಸ್ ಇರುತ್ತೆ, ನಮ್ಮ ಕೈ ತಿನ್ನಕ್ಕಾಗಲ್ಲ ನಾವು ಕನ್ನಡದವರು. ಸೊ ಬೇಸಿಕ್ಲಿ ನಮ್ಗೆ ಚಿಕ್ಕ ರೈಸ್ ಬೇಕು. ಆದ್ರಿಂದ ನಾವು ಆಕ್ಚುಲಿ ಬಿರಿಯಾನಿ ರೈಸ್ ತಗೊಂಡಿದ್ವಿ. ನೋಡಿ ಅವಳು ನಾನ್ ವೆಜ್ ಅವಳು ತಿನ್ನೋದ್ರೆ ನಾನು ತಿಂದಿದ್ದಾಳೆ. ಒಂದೊಂದಲ್ಲ ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಆ ಭಗವತ್ ಗೊತ್ತು. ಸೊ ದಿಸ್ ಇಸ್ ವೈ ವಿ ಚೂಸ್ ಬಿರಿಯಾನಿ. ಅದ್ ಬಿಟ್ರೆ ಬೇರೆ ಏನಿಲ್ಲ. ದಫ್ ರೈಸ್ ನಮ್ಮ ಕೈ ತಿನ್ನಕ್ಕಾಗಲ್ಲ, ಆದ್ರಿಂದ ನಾವು ಚಿಕ್ಕ ರೈಸ್ ಮಾಡ್ತಾ ಇದ್ದೀವಿ. ಇದು ಗೀ ದೋಸೆ, ಕೇರಳದಲ್ಲಿರೋ ಗೀ ದೋಸೆ. ಇದು ದಿಸ್ ಇಸ್ ಗೀ ದೋಸಾ. ಇದು ಬಿರಿಯಾನಿ, ಗೀ ದೋಸಾ. ಇದು ಚಟ್ನಿ. ಇವ್ರು ಕೊಡ್ತಾರೆ ಚಟ್ನಿಗಳು. ಇವ್ರು ಮೊಸರು ಬಜ್ಜಿ ಮತ್ತೆ ಇದು ಚಟ್ನಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಟೇಸ್ಟ್ ನಮ್ಮ ಹುಡುಗಿ ನೋಡ್ಬಿಟ್ಟು ಹೇಳ್ತಾಳೆ. ವೆಯ್ಟ್ ಮಾಡಿ. ಇಲ್ಲ ಗೀ ದೋಸೆ ಹೇಳ್ಬಿಟ್ಟು ಖಾಲಿ ದೋಸೆ ಕೊಟ್ಟವ್ರೆ. ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ಬೇಕು ನೀನು?
ಅನ್ಕತ್ಯ ಅವನು ಇನ್ನೂ ಬಂದೇ ಇಲ್ಲ ಪಕ್ಕ. ಹೆಂಗಿದೆ ಟೇಸ್ಟ್ ಬೇಬ್? ಯಾವ್ದು ಚೆನ್ನಾಗಿದೆ ಚಟ್ನಿ? ಈ ಇಡೀ ದೋಸೆಗೆ ಈ ಚಟ್ನಿ ಸಾಲದೇ ಇಲ್ಲ. ಇನ್ನೊಂದ್ ಸ್ವಲ್ಪ ಕೇಳು ಕೊಡ್ತಾರೆ. ಸೊ ಪ್ಲಾನ್ ಪ್ರಕಾರ ಬೆಂಗಳೂರಿಂದ ಮೈಸೂರು, ಮೈಸೂರಿಂದ ಕಣ್ಣೂರು. ಸೊ ಮೈಸೂರಿಂದ ಕಣ್ಣೂರ್ಗೆ ಆನ್ ದ ವೇ ನಾಗರಹೊಳೆ ರೂಟಲ್ಲಿ ಹೋದ್ವಿ. ಸೊ ನಾಗರಹೊಳೆ ರೂಟ್ ಮಾತ್ರ ಮಸ್ತಾಗಿದೆ. ಯಾರಿಗಾರು ಚಾನ್ಸ್ ಸಿಕ್ಕಿದ್ರೆ ದಯವಿಟ್ಟು ಹೋಗಿ ಎಂಜಾಯ್ ಮಾಡಿದ್ವಿ. ಮಕ್ಕಳೆಲ್ಲ ಇದ್ರು, ತುಂಬ ಪ್ರಾಣಿ ನೋಡಿದ್ವಿ, ಪಕ್ಷಿಗಳು ನೋಡಿದ್ವಿ, ತುಂಬಾ ಎಂಜಾಯ್ ಮಾಡಿದ್ವಿ. ಅಲ್ಲಿಂದ ಡೈರೆಕ್ಟ್ ಹೋಟ್ಲಿಗೆ ಹೋದ್ವಿ. ಅಲ್ಲಿ ಸ್ವಲ್ಪ ತರಲೆಗಳು ಮಾಡಿದ್ವಿ. ಆಲ್ರೆಡಿ ನೀವು ಫಸ್ಟ್ ಆಫ್ ಆಲ್ ನೋಡಿರ್ತೀರಾ. ಅಲ್ಲಿಂದ ನಾವು ಚೆಕ್ ಇನ್ ಆಗೋಷ್ಟೊಳಗೆ ತುಂಬಾ ಲೇಟ್ ಆಯಿತು. ಅಷ್ಟೊಳಗೆ ಆಲ್ರೆಡಿ ಕ್ಯಾಮ್ರಾಮನ್ ಬಂದು ಬೀಚ್ ಹತ್ರ ವೆಯ್ಟ್ ಮಾಡ್ತಾಯಿದ್ರು. ನಾವು ಸ್ವಲ್ಪ ರೆಡಿಯಾಗಿ ರೆಸ್ಟ್ ಮಾಡ್ಕೊಂಡು ಹೋಗೋಷ್ಟೊಳಗೆ ಸ್ವಲ್ಪ ಲೇಟ್ ಆಯಿತು. ತುಂಬ ಕತ್ಲಾಯಿತು. ಅಲ್ಲಿ ಹೋಗಿ ಸ್ಪಾಟ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಹೋಗಿ ತುಂಬ ಕೋಆಪ್ರೇಟಿವ್ ಆಗಿ ಎಲ್ಲನೂ ಮುಗಿಸ್ಕೊಬಂದ್ವಿ. ಅಲ್ಲಿ ಇದ್ದಿದ್ದ ಗಾಳಿ ಬೆಳಕೆ ಇರಲಿಲ್ಲ, ಕತ್ಲು ಇರ್ಬೋದು, ಆ ಸೌಂಡ್ ಇರ್ಬೋದು, ಮಸ್ತಾಗಾಯ್ತು. ಓವರ್ ಆಲ್ ಶೂಟ್ ಮಾತ್ರ ಮಸ್ತಾಗಾಯ್ತು. ಸೊ ನಾಳೆ ಶೂಟ್ ಬಗ್ಗೆ ನಾಳೆ ಹೇಳ್ತೀನಿ. ಸ್ಟೇ ಟ್ಯೂನ್. ಬೈ, ಟೇಕ್